ಹಲೋ ಫ್ರೆಂಡ್ಸ್, ನಾವಿವತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲವು ಈ ಪಾಠದ ಒಂದು ಲೆಕ್ಕವನ್ನ ತಗೊಂಡಿದ್ದೆ. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಒಂದು ಅರ್ಧಗೋಳದ ವ್ಯಾಸವನ್ನು ಕೊಟ್ಟಿದ್ದಾರೆ 14 ಸೆಂಟಿಮೀಟರ್ ಮತ್ತು ಅದು ಎತ್ತರ ಮೇಲೆ ನಿಂತಿದೆ ಅಂದ್ರೆ ಒಂದು ಪಾತ್ರೆ ಇದೆ. ಅದು ಯಾವ ಆಕಾರದಲ್ಲಿದೆ? ಸಿಲಿಂಡರ್ ಆಕಾರದಲ್ಲಿದೆ. ಅದರ ಮೇಲೆ ನೋಡಿ, ಇದೊಂದೇನು ಸಿಲಿಂಡರ್ ಆಕಾರದ ಒಂದು ಪಾತ್ರೆ. ಇದರ ಮೇಲೆ ಅವರು ಏನು ಮಾಡಿದ್ದಾರೆ ಅಂದ್ರೆ ಅರ್ಧಗೋಳವನ್ನು ನಿಲ್ಲಿಸಿದ್ದಾರೆ. ಈ ರೀತಿಯಾಗಿ ಈ ಒಂದು ಪಾತ್ರೆಯ ಮೇಲೆ ಅರ್ಧಗೋಳಾಕೃತಿಯ ಒಂದು ವಸ್ತುವನ್ನ ಇರಿಸಲಾಗಿದೆ. ಮತ್ತೇನು ಕೊಟ್ಟಿದ್ದಾರೆ ಅಂದ್ರೆ ಈ ಅರ್ಧಗೋಳ ಇದೆಯಲ್ಲ, ಇದರ ವ್ಯಾಸ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಈ ವ್ಯಾಸ ಏನಾಗ್ತಾ ಇದೆ? 14 ಸೆಂಟಿಮೀಟರ್ ಆಗ್ತಾ ಇದೆ. ಮತ್ತು ಪಾತ್ರೆಯ ಒಟ್ಟು ಎತ್ತರ, ಇದು ಒಟ್ಟು ಎತ್ತರ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 13 ಸೆಂಟಿಮೀಟರ್. ಎಷ್ಟು? 13 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ನಾವೇನ್ ಮಾಡ್ಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ನೋಡಿ, ಈಗಾಗಲೇ ಅವರು ಹೇಳಿದ್ದಾರೆ ಇದೊಂದು ಏನಾಗ್ತಾ ಇದೆ? ಅರ್ಧಗೋಳ. ಇದೇನಾಗ್ತಾ ಇದೆ? ಅರ್ಧಗೋಳ. ಹಾಗಾದ್ರೆ ಇದೇನಾಗ್ತಾ ಇದೆ? ಒಂದು ಸಿಲಿಂಡರ್. ಹಾಗಾದ್ರೆ ಈ ಒಂದು ಅರ್ಧಗೋಳಾಕೃತಿಯ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಈ ಒಂದು ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದು ಎರಡು ಕಡೆ ನಾವ್ ಏನ್ ಮಾಡ್ಬೇಕಾಗುತ್ತೆ? ಅವುಗಳನ್ನ ಕೂಡಿಸಬೇಕಾಗುತ್ತೆ. ಅವನ್ನ ಎರಡು ಏನ್ ಮಾಡ್ಬೇಕಾಗ್ತದೆ? ಕೂಡಿಸಿದಾಗ ನಮಗೆ ಒಟ್ಟು ವಿಸ್ತೀರ್ಣ ಬರ್ತಾ ಇದೆ. ನೋಡಿ, ಹಾಗಾದ್ರೆ ಇಲ್ಲಿ ಇದು ಏನಾಗಿದೆ ಅಂದ್ರೆ ವ್ಯಾಸವಾಗಿದೆ. ಹಾಗಾದ್ರೆ ವ್ಯಾಸ ಅಂದಾಗ ಇಲ್ಲಿ ನಾವು ಇದನ್ನ ಏನ್ ಮಾಡ್ಬೋದು? ತ್ರಿಜ್ಯವನ್ನ ಕಂಡುಹಿಡಬಹುದು. ಯಾಕಂದ್ರೆ ಇದು ಅರ್ಧಗೋಳಾಕೃತಿ ಇರೋದ್ರಿಂದ ಇಲ್ಲಿ ತ್ರಿಜ್ಯ ಏನಾಗ್ತಾ ಇದೆ? ಸಮ ಇರ್ತದೆ. ವ್ಯಾಸದ ಅರ್ಧ ಎಷ್ಟಿರ್ತದೆ ಅಂದ್ರೆ ತ್ರಿಜ್ಯ ಎಷ್ಟಿರ್ತದೆ ಅಂದ್ರೆ ಈ ವ್ಯಾಸ ಎಷ್ಟಿದೆ ಅಲ್ಲ, ಇತರ ಅರ್ಧ ಇರ್ತದೆ. ಹಾಗಾದ್ರೆ ಇದೆಷ್ಟಾಯ್ತು? 7 ಸೆಂಟಿಮೀಟರ್. ಬನ್ನಿ ಬರ್ಕೊಳ್ಳೋಣ. ಈಗ ವ್ಯಾಸ ಅಂದ್ರೆ ಡಿ ಅಂತ ಹೇಳ್ಬಿಡ್ತೀವಿ, 14 ಸೆಂಟಿಮೀಟರ್. ಅದೇ ರೀತಿಯಾಗಿ ನಾವಿಲ್ಲಿ ಡಿ ಗೊತ್ತಿದೆ ಅಂದ್ರೆ ಆರ್ ಕಂಡು ಹಿಡಿಬಹುದು. ಆರ್ ಅಂದ್ರೆ ತ್ರಿಜ್ಯ ಏನಿರ್ತದೆ? D/2 ಅಂದ್ರೆ ಇದರ ಅರ್ಧ ಡಿವೈಡೆಡ್ ಬೈ 7 ಸೆಂಟಿಮೀಟರ್. 14 / 2 ಅಂದ್ರೆ ಇದರ ಅರ್ಧ ಏನಿರ್ತದೆ? ತ್ರಿಜ್ಯ ಇರ್ತಾ ಇದೆ. ನೋಡಿ, ಇಲ್ಲಿ ಇದೊಂದು ಏನಾಗ್ತಾ ಇದೆ? ಅರ್ಧಗೋಳಾಕೃತಿಯ ನಾವು ಅರ್ಧಗೋಳಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಒಂದು ಕಂಡುಹಿಡಿಯುವ ಸೂತ್ರ ಏನಪ್ಪಾ ಅಂದ್ರೆ 2πr². ನೋಡಿ, ಇದೊಂದು ಅರ್ಧಗೋಳಾಕೃತಿ ಅಂದಾಗ ಇಲ್ಲಿ ನಮ್ಗೆ ಆರ್ ಸಿಕ್ಕಿದೆ. ಆರ್ ತುಂಬಿಟ್ಟು ಸಾಕು, ನಮ್ಗೆ ಇದು ಉತ್ತರ ಸಿಗ್ತಾ ಇದೆ. ನೋಡಿ, 2 ಗುಣಾಕಾರ ಪೈ ಬೆಲೆಯನ್ನ ನಾವ್ ಎಷ್ಟು ಅಂತ ಬರ್ಕೋತೀವಿ? 22 ಗುಣಾಕಾರ ಆರ್ ಅಂದ್ರೆ ಎಷ್ಟಾಗಿದೆ? 7 ಸೆಂಟಿಮೀಟರ್. r² ಅಂದ್ರೆ 7 × 7 ಈ ರೀತಿಯಾಗಿ 7 ಒಂದ್ಲೆ ಕ್ಯಾನ್ಸಲ್ ಆಯ್ತು. ನೋಡಿ, ಅದನ್ನಷ್ಟು ಈಗ ಏನ್ ಮಾಡಿಬಿಡೋಣ? ಗುಣಿಸ್ಬಿಡೋಣ. 22 44 ಆಗ್ತದೆ. 44 7 ಮಾಡ್ಬೇಕು. ಎಷ್ಟು? 44 7 ಅಂದಾಗ 7 4 ಎಷ್ಟಾಗುತ್ತೆ? 28 ಆಗುತ್ತೆ. ಹಾಗಾದ್ರೆ 2 ಕೈಲ ಉಳಿತು. ಮತ್ತೆ 7 4 ಎಷ್ಟಾಗುತ್ತೆ? 28 ಆಗುತ್ತೆ. 28ಕ್ಕೆ 2 ಕೂಡಿಸಿದ್ರೆ 308 ಏನಾಗ್ತಾ ಇದೆ? ಇಲ್ಲಿ ನಾವು ಸೆಂಟಿಮೀಟರ್ ಬರ್ತಾ ಇದ್ದೀವಿ. ಹಾಗಾದ್ರೆ ಸೆಂಟಿಮೀಟರ್ ಸ್ಕ್ವೇರ್. ಎತ್ತರದ ಕಂಡು ಹಿಡಿದ ನಾವು ಅರ್ಧಗೋಳಾಕೃತಿದು. ಹಾಗಾದ್ರೆ ನಮಗೀಗ ಬೇಕಾಗಿರುವುದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಏನಾಗ್ತಾ ಇದೆ ಸೂತ್ರ ಅಂದ್ರೆ 2πRh. ಹಾಗಾದ್ರೆ ಈ ಸಿಲಿಂಡರ್ ಇದೆಯಲ್ಲ, ಇದಕ್ಕೆ h ಅಂದ್ರೆ ಹೈಟ್. ಇದು ಒಟ್ಟು ಎತ್ತರ ಎಷ್ಟಿದೆ? 13 ಇದೆ. ಹಾಗಾದ್ರೆ ಇಲ್ಲಿ ಅರ್ಧಗೋಳಾಕೃತಿ ಎತ್ತರ ಎಷ್ಟಿದೆ? 7 ಇದೆ. ಹಾಗಾದ್ರೆ 13 7 ಕಳೆದು ಬಿಟ್ಟು ಅಂತಂದ್ರೆ ಅದು ಎಷ್ಟು? 13 7 ಕಳೆದ್ರೆ 6 ಸೆಂಟಿಮೀಟರ್ ಆಗ್ತಾ ಇದೆ. ಹೌದಾ? ನೋಡಿ, ಅದೇ ರೀತಿಯಾಗಿ ನಮಗೆ ಪೈ ಗೊತ್ತಾಯ್ತು. ಪೈ ಎಷ್ಟಿದೆ? 22 ಆರ್ ಅಂತೂ ನಮ್ಗೆ ಈಗಾಗಲೇ ಸಿಕ್ಕಿದೆ. ಯಾಕಂದ್ರೆ ರೇಡಿಯಸ್ ಎರಡರದ್ದು ಏನಾಗ್ತಾ ಇದೆ? ಸೇಮ್ ಇರ್ತಾ ಇದೆ. ಹಾಗಾಗಿ ನಾವು ಈ ಸೂತ್ರದಲ್ಲಿ ತುಂಬಿಡೋಣ. 2 × 22/7
22 ಆರ್ ಅಂದ್ರೆ ಇದು 7 ಬರ್ತಾ ಇದೆ. ಅದೇ ರೀತಿಯಾಗಿ ಎಚ್ ಅಂದ್ರೆ 6 ಸೆಂಟಿಮೀಟರ್. 7 ಒಂದ್ಲೆ 7 ಒಂದ್ಲೆ. ಹಾಗಾದ್ರೆ ಇಲ್ಲೂ ಕೂಡ ಏನ್ ಮಾಡ್ಬೇಕು, ಗುಣಿಸ್ಬೇಕು. 22 44 ಆಗ್ತಾ ಇದೆ. ಗುಣಾಕಾರ 6. 6 4 ಎಷ್ಟಾಗ್ತದೆ, 24 ಆಗ್ತಾ ಇದೆ. 2 ಕೈಲ 6 4 24. 24ಕ್ಕೆ ಎಷ್ಟು ಉಳಿದಿತ್ತು, 6 4 24 2 ಕೈಲ ಉಳಿದಿತ್ತು. 6 4 24. 24ಕ್ಕೆ 2 ಕೂಡಿಸಿದ್ರೆ ಎಷ್ಟಾಗತ್ತೆ, 26 ಆಗ್ತಾ ಇದೆ. 26 ಆಗ್ತಾ ಇದೆ. ಈಗ ಇವೆರಡನ್ನು ನಾವು ಏನ್ ಮಾಡ್ಬೇಕಾಗಿದೆ, ಕೂಡಿಸ್ಬೇಕಾಗಿದೆ. ಕೂಡಿಸೋಣ. ಕೂಡಿಸಿದ್ರೆ ಎಷ್ಟಾಗ್ತದೆ, 308 ಪ್ಲಸ್ 264. 8ಕ್ಕೆ 4 ಕೂಡಿಸಿದ್ರೆ 12 ಆಗ್ತಾ ಇದೆ. 6ಕ್ಕೆ 1 ಕೂಡಿಸಿದ್ರೆ 7. 3 2 5. ಒಟ್ಟು ವಿಸ್ತೀರ್ಣ ಎಷ್ಟು ಸಿಗ್ತಾ ಇದೆ ಅಂದ್ರೆ 572 cm², ಅಂದ್ರೆ ಚದರ ಮೀಟರ್. ಈ ರೀತಿಯಾಗಿ ಈ ಒಂದು ಪಾತ್ರೆಯ ಒಂದು ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೀವಿ. ಓಕೆ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಹೀಗೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.